ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಹೊಸ ಫ್ಲೇವರ್ ಬರೋಂಥ ಒಂದು ಹೊಸ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಯಾವುದಂತ ನೋಡೋಣ. ಸ್ಟವ್ನ ಆನ್ ಮಾಡಿ ಅಗಲವಾಗಿರೋ ಒಂದು ಪಾತ್ರೆ ಇಟ್ಟಿದ್ದೀನಿ. ಹಾಗೆ ಅದಕ್ಕೆ ಒಂದು 150 ಗ್ರಾಮಷ್ಟು ಎಣ್ಣೆ ಕೂಡ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು 50 ಗ್ರಾಮಷ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ. ಸ್ಟವ್ನ ಊರಿನ ಸಣ್ಣದಾಗಿ ಇಟ್ಕೊಂಡೇ ಫ್ರೈ ಮಾಡ್ಕೊಬೇಕು, ಇಲ್ಲಾಂದ್ರೆ ಸೀದೋಗುತ್ತೆ. ಆದರೂ ಕೂಡ ಇಲ್ಲಿ ಸ್ವಲ್ಪ ಜಾಸ್ತಿ ಕೆಂಪಾಯಿತು. ಇವಾಗ ಇದ್ರ ಜೊತೆಗೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಈರುಳ್ಳಿ ಕೂಡ ಹಚ್ಚಿಟ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊತಾ ಇದ್ದೀನಿ. 3 ಸೇರಿಸಿ ಸ್ವಲ್ಪ ಫ್ರೈ ಆದ ನಂತರ ನಾವಿಲ್ಲಿ ಸಬ್ಬಕ್ಕಿ ಸೊಪ್ಪನ್ನ ಕೂಡ ಹಚ್ಚಿ ತೊಳೆದಿಟ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪನ್ನ ಹಾಕೋದ್ರಿಂದ ಒಂದು ಹೊಸ ರೀತಿಯ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಇಲ್ಲಿ ನಾವು ಮಾಡೋವಂಥ ರೆಸಿಪಿನಲ್ಲಿ. ಹಾಗೆ ಇದ್ರ ಜೊತೆಗೆ ನಾನೊಂದು 2-3 ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದು ಕೂಡ ಹಾಕಿದ್ರ ಜೊತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು 3 ಕ್ಯಾರೆಟು ಹಾಗೆ 2 ದೊಡ್ಡ ಗಾತ್ರದ ಕ್ಯಾಪ್ಸಿಕಮ್ ಕೂಡ ಹಚ್ಚಿಟ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊತಾ ಇದ್ದೀನಿ. ಇದು 2 ತರಕಾರಿ ಕೂಡ ತುಂಬ ಸಾಫ್ಟು. ಹಾಗೆ ಇದ್ರ ಜೊತೆ ಆಲೂಗಡ್ಡೆ ಕೂಡ ಹಾಕ್ಕೊತಾ ಇದ್ದೀನಿ, ಇದು ಕೂಡ ತುಂಬ ಸಾಫ್ಟಾಗಿರುತ್ತೆ, ಬೇಗ ಬೇಯುತ್ತೆ. ಹಾಗೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ ತುಂಬ ರುಚಿ ಚೆನ್ನಾಗಿ ಬರುತ್ತೆ ಈ ರೆಸಿಪಿಗೆ. ತರಕಾರಿ ಎಲ್ಲ ಎಣ್ಣೆಯಲ್ಲಿ ಅರ್ಧಂಬರ್ಧ ಬೆಂದು ಆದ ನಂತರ ನಾನಿಲ್ಲಿ ಚೊಂಬಲ್ಲಿ 1.5 ಚೊಂಬಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಂತ ನೋಡಿಕೊಂಡು ಅದ್ರ ಮೇಲೆ ನೀರು ಹಾಕ್ಕೊಳ್ಳಿ. ಹಾಗೆ ನಾನಿವಾಗ ಈ ನೀರು ಮತ್ತು ತರಕಾರಿ ಎಷ್ಟಿದೆ ಅಂತ ನೋಡಿಕೊಂಡು ರುಚಿಗೆ ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಹಾಗೆ ತರಕಾರಿ ಎಲ್ಲ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರೋಂಥ ಒಂದು ಟಿಫನ್ ಬಾಕ್ಸಷ್ಟು ರವೆ ತೊಗೊಂಡಿದ್ದೀನಿ, ವೈಟ್ ಆಗಿರೋವಂಥದ್ದು. ಆ ರವೆನ ಕೂಡ ಫ್ರೈ ಮಾಡ್ಕೊಬೇಕು. ಇವಾಗ ರವೆ ಫ್ರೈ ಮಾಡ್ಕೊಳ್ಳೋಕೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ ಬಳಸ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಂದು. ಹಾಗೆ ನೀವಿಲ್ಲಿ ನೋಡ್ತಾ ಇದ್ದೀರಾ ನೋಡಿ, ತರಕಾರಿ ಎಲ್ಲ ಬೇಯ್ತಾ ಇದೆ. ಇವಾಗ 2 ಕೆಲಸ ಕೂಡ ಒಂದೇ ಟೈಮಲ್ಲೇ ಆಗೋದ್ರಿಂದ ನಮಗೆ ತುಂಬ ಬೇಗನೆ ಮಾಡ್ಬೋದು. ಹಾಗೆ ರವೆನ ನಾನಿಲ್ಲಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ತರಕಾರಿ ಎಲ್ಲ ಕೂಡ ಬೆಂದು ರೆಡಿಯಾಗಿದೆ. ಇವಾಗ ಇದ್ರ ಜೊತೆಗೆ ನಾನಿಲ್ಲಿ ಹುರಿದಿರೋಂಥ ರವೆನ ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ಹಾಕ್ಕೊಳ್ಳೋದ್ರಿಂದ ಗಂಟಾಗಲ್ಲ, ನೀಟಾಗಿ ಬೀಳುತ್ತೆ ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ. ಹಾಗೆ ನಾವು ನೋಡಿಕೊಂಡು ಇನ್ನು ಎಷ್ಟು ಹಾಕಬೇಕು ಅಂತ ಹೇಳಿ ಸ್ಟವ್ನ ಉರಿನ ಕಡಿಮೆ ಇಟ್ಕೊಂಡು ರವೆನ ಹಾಕ್ತಾ ಬರಬೇಕು, ಆವಾಗ ಸ್ವಲ್ಪ ಕೂಡ ಗಂಟಾಗಲ್ಲ. ಇವಾಗ ನಿಮಗೆ ಇದನ್ನು ನೋಡ್ತಿದ್ರೇ ಗೊತ್ತಾಗುತ್ತೆ ನಾನು ಏನು ಮಾಡ್ತಿದ್ದೀನಿ ಅಂತ. ರವೆ ನೋಡಿದಾಗೆ ನಿಮ್ಗೆ ಅನಿಸಿದೆ ಇದು ತರಕಾರಿ ಉಪ್ಪಿಟ್ಟು ಅಂತ. ಹಾಗೆ ಇದರಲ್ಲಿ ನಾನು ಸಬ್ಬಕ್ಕಿ ಸೊಪ್ಪನ್ನ ಬಳಸಿರೋದೇ ವೆರೈಟಿಯಾಗಿ ಟೇಸ್ಟ್ ಬರಲಿ ಅಂತೇಳಿ. ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ನೀವು ಕೂಡ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಹಾಗೆ ಇದ್ರ ರುಚಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇದು ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಉಪ್ಪಿಟ್ಟು ಮಾಡುವಾಗ ಮೆಜರ್ಮೆಂಟಿಗೆ ಕರೆಕ್ಟಾಗಿ ನೀರು ಹಾಕೋದು ಗೊತ್ತಾಗಲ್ವೋ ಅಂಥವ್ರು ಸ್ವಲ್ಪ ರವೆನ ಜಾಸ್ತಿ ತೊಗೊಂಬಂದು ಹುರಿದಿಟ್ಕೊಂಡ್ರೆ ಈ ರೀತಿಯಾಗಿ ನಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪನೇ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ರೆ ನಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಸ್ಟಾಪ್ ಮಾಡ್ಕೋಬೋದು. ಈಗ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ರವೆ ಎಲ್ಲ ಮುಕ್ಕಾಲು ಭಾಗದಷ್ಟು ಹಳ್ಕೊಂಡಿದೆ. ಇನ್ನು ಸ್ವಲ್ಪ ಮಾತ್ರನೇ ವೈಟಾಗಿ ಕಾಣಿಸ್ತಾ ಇದೆ. ಅದರಿಂದ ನಾನು ಇವಾಗ ಎಲ್ಲ ಫುಲ್ ನೀಟಾಗಿ ಈ ರೀತಿಯಾಗಿ ಹರಡ್ಕೊಂಬಿಡೋಣ. ಹಾಗೆ ಹಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಇದರೊಳಗಡೆ ಹಾಕ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ತುಪ್ಪ ನಮ್ಗೆ ಎಷ್ಟು ಬೇಕಂತ ನೋಡಿ ತುಪ್ಪನೂ ಕೂಡ ಮೇಲ್ಗಡೆ ಹಾಗೆ ಹಾಕ್ಕೊಂಡು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಸ್ಟವ್ನ ಉರಿನ ಕೂಡ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸಿದ್ರೆ ಸಾಕು, ತುಂಬ ಚೆನ್ನಾಗಿ ಫ್ಲೇವರ್ ಆಗಿ ಬೆಂದ್ಕೊಳ್ಳುತ್ತೆ. ಹಾಗೆ ತುಪ್ಪ ಹಾಕಿರೋದ್ರಿಂದ ಗಮ್ಮಂತ ಚೆನ್ನಾಗಿ ಕೂಡ ಇರುತ್ತೆ. ಹಾಗೆ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಓಪನ್ ಮಾಡಿದ ನಂತರ ಇನ್ನೊಂದು ಸರಿ ಕೆಳಗಡೆ ಇರೋದೆಲ್ಲನೂ ಮೇಲ್ಗಡೆಗೆ, ಹಾಗೆ ಮೇಲ್ಗಡೆ ಇರೋದನ್ನೆಲ್ಲ ಕೆಳಗಡೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ಟವ್ನೇ ಆಫ್ ಮಾಡಿಬಿಟ್ಟು ಹಾಗೆ ಕ್ಲೋಸ್ ಮಾಡೋಣ. ಮತ್ತೆ ಇನ್ನೊಂದು ಸರಿ ಪ್ಲೇಟ್ನ ಈ ರೀತಿಯಾಗಿ ಮಾಡೋದ್ರಿಂದ 2 ಕಡೆ ನೀಟಾಗಿ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಯಾರೆಲ್ಲ ಮೆಜರ್ಮೆಂಟಲ್ಲಿ ನೀರು ಹಾಕಿ ರವೆ ಹಾಕಿ ಉಪ್ಪಿಟ್ಟು ಮಾಡೋಕ್ಕೆ ಬರಲ್ಲ ಅಂತ ಅನ್ಕೊತಿರೋ ಅಂಥವ್ರು ಈ ರೀತಿಯಾಗಿ ಮಾಡೋದ್ರಿಂದ, ಅದರಲ್ಲೂ ಸಬ್ಬಕ್ಕಿ ಸೊಪ್ಪನ್ನ ಹಾಕಿ ಮಾಡೋದೇ ಇದ್ರ ಸ್ಪೆಷಲ್ಲು. ತುಂಬ ಫ್ಲೇವರಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.